ಇವತ್ತು ಒಂದು ಇಂಪಾರ್ಟೆಂಟ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಸೀರೆನ ಉಟ್ಕೊಂಡಿದ್ದೀನಿ. ಹೊರಗಡೆ ಹೋಗ್ತೀವಿ, ಮೇಕಪ್ ಮಾಡ್ಕೊಂಡಾಗ ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಮೇಕಪ್ ಇದ್ರೇ ಉತ್ತಮ. ಆವಾಗ ಮೇಕಪ್ ಹಾಳಾಗಲ್ಲ. ಅದಕ್ಕೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಸೆಟ್ಟಿಂಗ್ ಸ್ಪ್ರೇನ ಬಳಸಬೇಕಾಗತ್ತೆ. ನಾನಿಲ್ಲಿ ಫೇಸಸ್ ಕೆನಡಾ ಸೆಟ್ಟಿಂಗ್ ಸ್ಪ್ರೇನ ಬಳಸಿದೆ. ಅದು ಡ್ರೈ ಆಗಿದ ತಕ್ಷಣ ಫೇಸಸ್ ಕೆನಡಾ ಫೌಂಡೇಶನ್ನ ಬಳಸ್ತಾ ಇದ್ದೀನಿ. ಅಫೋರ್ಡಬಲ್, ವೆರಿ ಅಮೇಝಿಂಗ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಈಗ ಕಾಂಪ್ಯಾಕ್ಟ್ನ ಬಳಸಿ ಆಯಿತು. ಸ್ವಲ್ಪ ಐ ಶ್ಯಾಡೋ, ಸ್ವಲ್ಪ ಚೀಕ್ ಟಿಂಟ್, ಸ್ವಲ್ಪ ಲಿಪ್ಸ್ಟಿಕ್, ಹಾಗೆ ಐಬ್ರೋಸ್ನ ಫಿಲ್ ಮಾಡಿಕೊಂಡೆ. ಟ್ರೆಡಿಷ್ನಲ್ ಲುಕ್ ಅಂತ ಬಂದಾಗ ಕಣ್ಣಿಗೆ ಕಾಜಲ್ ಹಾಕಲೇಬೇಕಾಗತ್ತೆ. ಮೇಕಪ್ ಆಯಿತು, ಈಗ ಮೇಕಪ್ನ ಸೆಟ್ ಮಾಡಬೇಕು. ಸೆಟ್ಟಿಂಗ್ ಸ್ಪ್ರೇನ ಮತ್ತೆ ನಾನು ಚೆನ್ನಾಗಿ ಬಳಸ್ತಾ ಇದ್ದೀನಿ. ಈಗ ಸತ್ಯವನ್ನು ತಿಳಿಯುವ ಸಮಯ. ಇಷ್ಟೆಲ್ಲ ನೀರನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಟಿಶ್ಯೂಯಿಂದ ವಾಟರ್ನ ತೆಗೆದಾಗ ಯಾವುದೇ ಕಾರಣಕ್ಕೂ ಮೇಕಪ್ ಟ್ರಾನ್ಸ್ಫರ್ ಆಗಿರಲಿಲ್ಲ. ಸೊ ಈ ಟ್ರಿಕ್ ನನಗೆ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಟೈಮ್ ನೀವು ಇದೇ ಥರ ಫೌಂಡೇಶನ್ನ ಬಳಸೋದಕ್ಕಿಂತ ಮುಂಚೆ ಈ ಟ್ರಿಕ್ನ ಬಳಸಬಹುದು. ಹೋಪ್ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ರಾಡಕ್ಟ್ಸ್ನ ಶಾಪ್ ಮಾಡಬೇಕು ಅಂತಾನೆ ಟ್ಯಾಗ್ ಪ್ರಾಡಕ್ಟ್ಸ್ ಮೇಲೆ ಟ್ಯಾಪ್ ಮಾಡಿ. ಬಾಯ್.